ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬಕ್ಕೆ ತನ್ನದೇ ಆದ ಮಹತ್ವವಿದೆ. ಕುಟುಂಬಕ್ಕೆ ಒಂದು ಭದ್ರತೆ ಬರಬೇಕಾದರೆ ಕುಟುಂಬ ವ್ಯವಸ್ಥೆ ಕೂಡ ಬಹಳ ಮುಖ್ಯವಾಗುತ್ತೆ. ಜಗತ್ತಿನಲ್ಲಿಯೇ ಭಾರತದ ಕುಟುಂಬ ವ್ಯವಸ್ಥೆ ಬಹಳ ವಿಶಿಷ್ಟವಾದದ್ದು. ಆ ಕಾರಣದಿಂದಲೇ ಬೇರೆ ಬೇರೆ ದೇಶಗಳ ಅನ್ಯ ಸಂಸ್ಕೃತಿಗಳು ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದರೂ ಕೂಡ ಭಾರತ ಅವುಗಳಿಗೆ ಜಗ್ಗದೆ ಬಗ್ಗದೆ ಎದೆಯೊಡ್ಡಿ ತನ್ನತನವನ್ನು ಉಳಿಸಿಕೊಂಡಿರುವುದು ಈ ಕುಟುಂಬ ವ್ಯವಸ್ಥೆಯಿಂದ. ಎಷ್ಟೋ ಸಮಾಜಶಾಸ್ತ್ರಜ್ಞರು ಭಾರತದ ಕೌಟುಂಬಿಕ ವ್ಯವಸ್ಥೆಯನ್ನು ಗುಣಗಾನ ಮಾಡಿದ್ದಾರೆ. ಭಾರತದ ಕೌಟುಂಬಿಕ ವ್ಯವಸ್ಥೆ ಒಂದು ವೈಜ್ಞಾನಿಕವಾದ ವ್ಯವಸ್ಥೆ. ಆದ್ದರಿಂದ ಆ ಕೌಟುಂಬಿಕ ವ್ಯವಸ್ಥೆಯ ಇನ್ನು ಭದ್ರಪಡಿಸುವುದು ಈಗಿನ ವಾತಾವರಣದಲ್ಲಿ ಬಹಳ ಮುಖ್ಯವೆನಿಸುತ್ತದೆ. ಆತ್ಮೀಯರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಷ್ಟೇ ಅಲ್ಲ, ಭಾರತದ ರಾಜಕಾರಣದಲ್ಲಿಯೂ ಕೂಡ ಈ ಕುಟುಂಬ ವ್ಯವಸ್ಥೆ ಎಷ್ಟೋ ಸಲ ಪರಿಣಾಮಕಾರಿಯಾದ ಪಾತ್ರವನ್ನು ನಿರ್ವಹಿಸಿದೆ ತನ್ನ ಇತಿಮಿತಿಗಳಲ್ಲಿ. ಆದರೆ ಭಾರತದ ಕೌಟುಂಬಿಕ ವ್ಯವಸ್ಥೆ ರಾಜಕಾರಣವನ್ನೇ ತನ್ನ ಬಂಡವಾಳವನ್ನಾಗಿ ಮಾಡಿಕೊಳ್ಳಲಿಲ್ಲ. ಹಿಂದೆ ರಾಜಶಾಹಿ ಇದ್ದಾಗ ಅನಿವಾರ್ಯ ಸಂದರ್ಭಗಳಲ್ಲಿ ಕುಟುಂಬ ರಾಜಕಾರಣವನ್ನು ಪ್ರವೇಶಿಸುತ್ತಿತ್ತು. ಆದರೆ ಎಂದೂ ಆ ಕುಟುಂಬ ರಾಜಕಾರಣವನ್ನು ಅದು ದುರುಪಯೋಗಿಸಿಕೊಳ್ಳಲಿಲ್ಲ. ಆದರೆ ರಾಜಶಾಹಿ ವ್ಯವಸ್ಥೆ ಇಂದ ಬಿಡುಗಡೆಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಂಡ ಮೇಲೆ ಭಾರತದ ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಕೆಲವಾರು ಬದಲಾವಣೆಗಳಾಗಿವೆ. ಆ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಭಾರತ ಸಮಾಜದ ಕುಟುಂಬಗಳು ಈ ರಾಜಕಾರಣದಲ್ಲಿ ಪ್ರವೇಶವನ್ನು ಪಡೆದಿವೆ. ಆದರೆ ಅದು ಸಮಾಜಕ್ಕಾಗಿ, ಮಾನವೀಯತೆಗಾಗಿ ಪ್ರವೇಶ ಮಾಡಿರ್ತಕ್ಕಂಥ ರಾಜಕಾರಣ ಆಗಿಲ್ಲ. ಆದರೆ ರಾಜಕಾರಣಕ್ಕಾಗಿ ಕುಟುಂಬ, ಕುಟುಂಬಕ್ಕಾಗಿ ರಾಜಕಾರಣ ಅನ್ನುವ ಹಂತವನ್ನು ತಲುಪಿಬಿಟ್ಟಿದೆ. ಭಾರತದಲ್ಲಿ 1947 ಆಗಸ್ಟ್ 14 ಮಧ್ಯರಾತ್ರಿಯಂದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತದ ರಾಜಕಾರಣ ನೆಹರು ಮನೆತನದಿಂದ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಅಂದರೆ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕುಟುಂಬವನ್ನು ರಾಜಕಾರಣಕ್ಕೆ ಎಳೆದು ತಂದದ್ದು ಈ ನೆಹರು ಮನೆತನ. ನೆಹರು ಮನೆತನದ ಕುಡಿಯಾದ ಇಂದಿರಾ ಗಾಂಧಿಯವರು ಅದನ್ನು ಮುಂದುವರಿಸ್ತಾರೆ. ಇಂದಿರಾ ಗಾಂಧಿಯವರು ಅಂದ ತಕ್ಷಣ
ಮಹಾತ್ಮ ಗಾಂಧಿಯವರಿಗೆ ಮತ್ತು ಇಂದಿರಾ ಗಾಂಧಿಯವರಿಗೆ ರಕ್ತ ಸಂಬಂಧವಿದೆ ಅಂತೇಳಿ ಅರ್ಥ ಮಾಡಿಕೊಳ್ಬಾರ್ದು. ಮಹಾತ್ಮ ಗಾಂಧಿಯವರೇ ಬೇರೆ ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರೇ ಪರಿವಾರವೇ ಬೇರೆ. ಅಂದ ಮಾತ್ರಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಗಾಂಧಿಯ ಹೆಸರನ್ನು ತಮ್ಮ ಕುಟುಂಬಕ್ಕೆ ಇಟ್ಟುಕೊಂಡ್ರು ಅಂತ ಅರ್ಥ ಅಲ್ಲ. ಇಂದಿರಾ ಗಾಂಧಿಯವರು ಮದುವೆಯಾಗಿರ್ತಕ್ಕಂಥ ವ್ಯಕ್ತಿಯ ಕುಟುಂಬದ ಹೆಸರು ಗಾಂಧಿ, ಕುಟುಂಬದ ಅಡ್ಡ ಹೆಸರು ಗಾಂಧಿ ಅಂತಿತ್ತು. ಹೀಗಾಗಿ ಅನಿವಾರ್ಯವಾಗಿ ಆ ಗಾಂಧಿಯ ಅಡ್ಡ ಹೆಸರು ಇಂದಿರಾ ಕುಟುಂಬಕ್ಕೆ ಬಂದುಬಿಡ್ತು. ಇಂದಿರಾ ಗಾಂಧಿಯವರು ಮದುವೆಯಾಗಿದ್ದು ಒಂದು ಪಾರ್ಸಿ ಕುಟುಂಬದ ವ್ಯಕ್ತಿಯನ್ನು. ಈ ನೆಹರು ಮನೆತನಕ್ಕೆ ಮತ್ತು ಇಂದಿರಾ ಗಾಂಧಿಯವರ ಕುಟುಂಬಕ್ಕೆ ಕರ್ಮಠ ಜಾತಿವಾದಿಗಳು ಬೆಂಬಲವನ್ನು ಕೊಡ್ತಾರೆ. ಯಾಕೆಂದರೆ ಒಂದಿಲ್ಲ ಒಂದು ರೀತಿಯಾಗಿ ಭಾರತದ ರಾಜಕಾರಣ ಈ ವೃತ್ತಿಯನ್ನು ಒಳಗೊಂಡಿದೆ. ಈ ವೃತ್ತಿಗಳು ಒಂದೊಂದು ಜಾತಿಯನ್ನು ಪ್ರತಿನಿಧಿಸ್ತಾ ಇದ್ದಾವೆ. ಕರ್ಮಠ ಬ್ರಾಹ್ಮಣರು ಕರ್ಮಠ ವ್ಯಕ್ತಿಗಳು, ಕರ್ಮಠ ಸಂಪ್ರದಾಯಸ್ಥರು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ನೋಡ್ತಾರೆ. ಕರ್ಮಠ ಜಾತಿವಾದಿಗಳು ಉದಾರ ಮನೋಭಾವನೆಯ ಜಾತಿಗಳಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಒಂದಿಲ್ಲ ಒಂದು ರೀತಿಯಾಗಿ ಆ ವೃತ್ತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ನೆಹರೂರವರು ಮೂಲ ಕಾಶ್ಮೀರವಾದರೂ ಕಾಶ್ಮೀರದಲ್ಲಿ ಬಹುಸಂಖ್ಯಾತರು ಮುಸ್ಲಿಮರಿದ್ದರೂ ನೆಹರೂರವರು ಮುಸ್ಲಿಮರಾಗಲಿಲ್ಲ. ನೆಹರೂರವರಿಗೆ ಕ್ರೈಸ್ತ ಕುಟುಂಬಗಳ ಸಂಪರ್ಕ ಇತ್ತು, ಆದರೂ ಕ್ರೈಸ್ತರಾಗಲಿಲ್ಲ. ನೆಹರು ಕುಟುಂಬಕ್ಕೆ ಪಾರ್ಸಿಗಳ ಸಂಪರ್ಕ ಇತ್ತು, ರಕ್ತ ಸಂಬಂಧ ಕೂಡ ಬೆಳೀತು, ಆದರೂ ಪಾರ್ಸಿಗಳಾಗಲಿಲ್ಲ. ಇವೆಲ್ಲವುಗಳ ನಡುವೆ ನೆಹರು ಮನೆತನ ಆಗಿನ ಕಾಲದಲ್ಲಿ ತನ್ನ ತನವನ್ನು ಉಳಿಸಿಕೊಂಡಿತ್ತು, ಉದಾರ ಮನೋಭಾವನೆಯನ್ನು ಹೊಂದಿತ್ತು. ಈ ತನ್ನತನವನ್ನು ಉಳಿಸಿಕೊಂಡಿದ್ದರಿಂದ ಮತ್ತು ಉದಾರ ಮನೋಭಾವನೆಯನ್ನು ಹೊಂದಿದ್ದರಿಂದ ಕರ್ಮಠ ಜಾತಿವಾದಿಗಳು ಈ ನೆಹರು ಕುಟುಂಬಕ್ಕೆ ಪೂರ್ಣ ಬೆಂಬಲವನ್ನು ಕೊಡ್ತಾರೆ. ಆ ನೆಹರು ಕುಟುಂಬ ರಾಜಕಾರಣದಲ್ಲಿ ಮುಂದುವರಿಯುವ ಹಾಗೆ ನೋಡಿಕೊಳ್ತಾರೆ. ಅಂದರೆ ಅವರ ದೂರಾಲೋಚನೆ ಬೇರೆಯಾಗಿತ್ತು. ಯಾವನೋ ಕರ್ಮಠ ಆಧುನಿಕ ವಿರೋಧಿ ವ್ಯಕ್ತಿಗಳು ರಾಜಕಾರಣವನ್ನು ನಿರ್ವಹಿಸುವುದಕ್ಕಿಂತ ಕರ್ಮಠ ಜಾತಿಯ ಉದಾರ ಮನೋಭಾವನೆಯ ಆಧುನಿಕತೆ ಅಂಶವನ್ನು ಒಳಿಸಿಕೊಂಡಿರ್ತಕ್ಕಂಥ ಮತ್ತು ತನ್ನತನವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಬೆಂಬಲ ಕೊಡುವುದು ಒಳ್ಳೆಯದು, ಆ ಕುಟುಂಬವನ್ನು ಮುಂದೆ ತರುವುದು ಒಳ್ಳೆಯದು ಅಂತೇಳಿ ಕರ್ಮಠ ಜಾತಿವಾದಿಗಳು ಅಭಿಪ್ರಾಯಪಟ್ಟು ಆ ಒಂದು ಕುಟುಂಬವನ್ನು ಮುನ್ನೆಲೆಗೆ ತರ್ತಾರೆ. ನಂತರದಲ್ಲಿ ಆ ಕುಟುಂಬವೇ ಭಾರತೀಯ ರಾಜಕಾರಣದಲ್ಲಿ ತನ್ನದಾದ ಛಾಪನ್ನು ಮೂಡಿಸಿತು. ಈ ಬರೀ ಕರ್ಮಠ ಜಾತಿವಾದಿಗಳು ಮಾತ್ರ ಈ ಗಾಂಧಿ ಮನೆತನಕ್ಕೆ ಬೆಂಬಲ ಕೊಟ್ಟರೆ ಸಾಲಿಲ್ಲ. ಆ ಗಾಂಧಿ ಮನೆತನ ಪಾರ್ಸಿ ಕುಟುಂಬಗಳಿಗೆ, ಅಂದರೆ ಪಾರ್ಸಿ ಕುಟುಂಬದೊಂದಿಗೆ ರಕ್ತ ಸಂಬಂಧ ಹೊಂದಿದ್ದರಿಂದ ಭಾರತದಲ್ಲಿರ್ತಕ್ಕಂಥ ಪಾರ್ಸಿ ಉದ್ದಿಮೆದಾರರು ಏನು ಮಾಡ್ತಾರೆ, ಈ ಗಾಂಧಿ ಕುಟುಂಬಕ್ಕೆ ಬೆಂಬಲವನ್ನು ವ್ಯಕ್ತಪಡ್ತಾರೆ. ಒಂದು ಕಡೆ ಕರ್ಮಠ ಜಾತಿವಾದಿಗಳು, ಇನ್ನೊಂದೆಡೆ ಈ ಪಾರ್ಸಿ ಕುಟುಂಬದ ಉದ್ಯಮಗಳೇನು ಮಾಡ್ತವೆ, ಈ ಗಾಂಧಿ ಮನೆತನವನ್ನು ಬೆಂಬಲಿಸ್ತವೆ. ಹೀಗಾಗಿ ರಾಜಕಾರಣದಲ್ಲಿ ಗಾಂಧಿಯ ಮನೆತನ ತನ್ನದೇ ಆದ ಛಾಪನ್ನು ಮೂಡಿಸಲಿಕ್ಕೆ ಸರಳವಾಗಿಬಿಡುತ್ತದೆ. ಅಂದರೆ ಭಾರತದ ರಾಜಕಾರಣ ಒಂದಿಲ್ಲ ಒಂದು ರೀತಿಯಾಗಿ ಈ ವೃತ್ತಿಯನ್ನು ಪ್ರತಿನಿಧಿಸ್ತಕ್ಕಂಥ ಜಾತಿಗಳೊಂದಿಗೆ ಸಂಪರ್ಕ ಹೊಂದಿದೆ, ಜಾತಿಗಳೊಂದಿಗೆ ನಿಕಟವಾದ ಸಂಬಂಧವಿದೆ ಅನ್ನುವುದನ್ನು
ಇದು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದೆ. ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಂಡ ಮೇಲೆ ಅದು ಅನೇಕ ಸವಾಲುಗಳನ್ನು ಎದುರಿಸಿತು. ಅದರಲ್ಲಿ ರಾಜಶಾಹಿಯನ್ನು ತೊರೆದು ಪ್ರಜಾಪ್ರಭುತ್ವವನ್ನು ಪ್ರತಿಷ್ಠಾಪಿಸತಕ್ಕಂಥ ಒಂದು ಮುಖ್ಯವಾದ ಸವಾಲು ಆಗ ರಾಜಕಾರಣಿಗಳ, ಪ್ರಜಾಪ್ರಭುತ್ವವಾದಿಗಳ ಮುಂದಿತ್ತು. ಆಗ ಅನಿವಾರ್ಯವಾಗಿ ಒಂದಿಲ್ಲ ಒಂದು ರೀತಿಯಾಗಿ ಈ ರಾಜಕಾರಣ ಬೆಳೆದ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮಗಳು ಶುರುವಾಗ್ತವೆ. ಆ ಪರಿಣಾಮದ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಈ ಗಾಂಧಿಯ ಮನೆತನ ಕುಟುಂಬ ರಾಜಕಾರಣಕ್ಕೆ ಅನಿವಾರ್ಯವಾಗಿ ಹೋಗಿಬಿಡುತ್ತದೆ. ಈ ಕುಟುಂಬ ರಾಜಕಾರಣ ಭಾರತದಲ್ಲಿ ಬರೀ ಗಾಂಧಿ ಮನೆತನಕ್ಕೆ ಸೀಮಿತವಾಗಲಿಲ್ಲ. ಅದು ಬೇರೆ ಬೇರೆ ರಾಜ್ಯಗಳಲ್ಲಿ, ಆ ರಾಜ್ಯಗಳಲ್ಲಿ ಪ್ರಭಾವವಿರ್ತಕ್ಕಂಥ, ಆ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ, ಆ ರಾಜ್ಯಗಳಲ್ಲಿ ಮತದಾರನ ಸೆಳೀತಕ್ಕಂಥ ಒಂದು ಸಮುದಾಯಗಳಿದ್ವಲ್ಲ, ಆ ಸಮುದಾಯಗಳಿಂದ ಬಂದಿರತಕ್ಕಂಥ ಕುಟುಂಬಗಳು ಕೂಡ ಏನು ಮಾಡಿದವು, ಈ ಕುಟುಂಬ ರಾಜಕಾರಣವನ್ನು ಒಂದು ಬಂಡವಾಳವಾಗಿ ಮಾಡಿಕೊಂಡವು. ಅಷ್ಟೇ ಅಲ್ಲ, ಆ ಕುಟುಂಬ ರಾಜಕಾರಣಕ್ಕೆ ಕರ್ಮಠ ಜಾತಿವಾದಿಗಳು, ಉದ್ಯಮಿದಾರರು, ಭೂ ಹಿಡುವಳಿದಾರರು ಇತ್ಯಾದಿಗಳು ಏನು ಮಾಡ್ತಾರೆ, ಬೆಂಬಲ ಕೊಡ್ತಾರೆ. ಅಂತ ಕೆಲವು ಕುಟುಂಬಗಳನ್ನು ನಾವು ಭಾರತದಲ್ಲಿ ಗುರುತಿಸ್ಬೋದು. ಕಾಶ್ಮೀರದಲ್ಲಿ ಫರೂಕ್ ಅಬ್ದುಲ್ಲಾ ಕುಟುಂಬ, ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಕುಟುಂಬ, ಬಿಹಾರದಲ್ಲಿ ಲಾಲೂ ಪ್ರಸಾದ್ ಕುಟುಂಬ, ಮಧ್ಯಪ್ರದೇಶದಲ್ಲಿ ಸಿಂಧಿ ಕುಟುಂಬ, ಹರಿಯಾಣದಲ್ಲಿ ಚೌತಾಲ ಕುಟುಂಬ, ರಾಜಸ್ಥಾನದಲ್ಲಿ ವಸುಂಧರಾ ಕುಟುಂಬ, ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಮತ್ತು ಠಾಕ್ರೆ ಕುಟುಂಬ, ತಮಿಳುನಾಡಿನಲ್ಲಿ ಕರುಣಾನಿಧಿ ಕುಟುಂಬ, ಆಂಧ್ರ ಪ್ರದೇಶದಲ್ಲಿ ಜಗನ್ ರೆಡ್ಡಿ ಕುಟುಂಬ, ನಾಯ್ಡು ಕುಟುಂಬ ಮತ್ತು ತೆಲಂಗಾಣದಲ್ಲಿ ಚಂದ್ರಶೇಖರ್ ರಾವ್ ಕುಟುಂಬ, ಕರ್ನಾಟಕದಲ್ಲಿ ದೇವೇಗೌಡರ ಕುಟುಂಬವನ್ನು ನಾವು ಸಾಮಾನ್ಯವಾಗಿ ಹೆಸರಿಸಬಹುದು ಅನಿಸುತ್ತೆ. ಆದರೆ ನಾನು ಇವತ್ತು ಈ ಒಂದು ಕಥಾನಕವನ್ನು ಕರ್ನಾಟಕಕ್ಕೆ ಮಾತ್ರ ಸೀಮಿತಗೊಳಿಸ್ತೀನಿ. ಯಾಕಂದರೆ ಇದರ ಹರವು ಭಾಳ ವಿಶಾಲವಾಗಿರುವುದರಿಂದ ಕೆಲವೇ ನಿಮಿಷಗಳಲ್ಲಿ ಇದನ್ನು ಸವಿಸ್ತಾರವಾಗಿ ಹೇಳುವುದು ಭಾಳ ಕಷ್ಟ ಅನಿಸುತ್ತೆ, ಇಡೀ ರಾಷ್ಟ್ರವನ್ನು ತೆಗೆದುಕೊಂಡುಬಿಟ್ರೆ. ಆದ ಕಾರಣ ನಾನು ಇದನ್ನು ರಾಜ್ಯ ರಾಜಕಾರಣಕ್ಕೆ ಮಾತ್ರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸೀಮಿತಗೊಳಿಸ್ತೀನಿ. ರಾಜ್ಯ ರಾಜಕಾರಣದಲ್ಲಿ ದೇವೇಗೌಡರು ಭಾಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಮೊದಲಿನಿಂದಲೂ ದೇವೇಗೌಡರು ರಾಜಕೀಯದಲ್ಲಿ ಆ ಶ್ರಮಿಕ ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಶ್ರಮಿಕ ಸಮುದಾಯದಿಂದ ಬಂದಿರತಕ್ಕಂಥ ದೇವೇಗೌಡರು ಶ್ರಮಿಕ ಸಮುದಾಯವನ್ನು ಪ್ರತಿನಿಧಿಸುವುದರಲ್ಲಿ ಆ ಶ್ರಮಿಕ ಸಮುದಾಯಕ್ಕೆ ಒಂದು ಹೆಸರನ್ನು ತಂದುಕೊಡ್ತಾರೆ, ಒಂದು ಗೌರವವನ್ನು ತಂದುಕೊಡ್ತಾರೆ. ಅದನ್ನು ಉಳಿದವರು, ಆ ಸಮುದಾಯದ ಉಳಿದವರು ಮಾಡಿಲ್ಲ ಅಂತ ಅರ್ಥ ಅಲ್ಲ, ಆದರೆ ಅವರು ಕೂಡ ಮಾಡಿದ್ದಾರೆ. ಆದರೆ ದೇವೇಗೌಡರು ಆ ಸಮುದಾಯದಲ್ಲಿ ಒಬ್ಬರಾಗಿ, ಒಂದಾಗಿ ಆ ಸಮುದಾಯದ ರೀತಿ ನೀತಿಗಳನ್ನು ತಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ತಮ್ಮ ಕೌಟುಂಬಿಕ ಜೀವನದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಆ ಸಮುದಾಯ ದೇವೇಗೌಡರನ್ನು ತಮ್ಮ ಮನೆಯವರೆಂದೇ ಇವತ್ತಿಗೂ ಕೂಡ ಭಾವಿಸ್ತಾ ಇದೆ. ಒಕ್ಕಲಿಗ ಸಮುದಾಯ ಬೇರೆ ಯಾವುದೇ ವ್ಯಕ್ತಿಯನ್ನು ತನ್ನ ಸಮುದಾಯದ ಪ್ರತಿನಿಧಿ ಅಂತೇಳಿ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಆ ಸಮುದಾಯ ದೇವೇಗೌಡರನ್ನು ತಮ್ಮ ಸಮುದಾಯದ ಪ್ರತಿನಿಧಿ ಅಂತೇಳಿ ಇವತ್ತಿಗೂ ಕೂಡ ಒಕ್ಕೊರಲಿಂದ ಹೇಳ್ತಾ ಇದ್ದಾರೆ. ಈ ಒಕ್ಕಲಿಗ ಸಮುದಾಯದ ಮೇಲೆ
ಈ ರೀತಿಯಾದ ಒಂದು ವಿಶ್ವಾಸವನ್ನು ಹೊಂದಿರಬೇಕಾದ್ರೆ, ಈ ರೀತಿಯಾಗಿ ಆ ಸಮುದಾಯದ ಒಂದು ವಿಶ್ವಾಸವನ್ನು ಗಳಿಸಿಕೊಳ್ಬೇಕಾದ್ರೆ ದೇವೇಗೌಡರ ರೀತಿ ನೀತಿಗಳು ಕೂಡ ಅಷ್ಟೇ ಕಾರಣ ಆಗ್ತವೆ. ರಾಜಕಾರಣದಲ್ಲಿ ಪ್ರವೇಶ ಮಾಡಿ ರಾಜಕಾರಣದಲ್ಲಿಯೇ ಹಣ್ಣಾಗಿ ಇದ್ದರೂ ಕೂಡ ದೇವೇಗೌಡರು ವೈಯಕ್ತಿಕವಾಗಿ ಎಂದೂ ತಮ್ಮ ಹೆಸರನ್ನು ಇಂದಿಗೂ ಕೂಡ ಕೆಡಿಸಿಕೊಂಡಿಲ್ಲ ಅನಿಸುತ್ತೆ. ಕೈ ಬಾಯಿ ಕಚ್ಚೆ ಎಲ್ಲ ರೀತಿ ಇದ್ದನು ದೇವೇಗೌಡರು ಭಾಳ ಸಾಂಪ್ರದಾಯಿಕ ವ್ಯಕ್ತಿಯಾಗಿದ್ದಾರೆ. ಆಮೇಲೆ ಅವರ ಜೀವನ ಶೈಲಿ ಕೂಡ ಭಾಳ ಸರಳವಾಗಿದೆ. ಈ ಸಾಂಪ್ರದಾಯಿಕ ಜೀವನ ಶೈಲಿ ಮತ್ತು ಸರಳ ಜೀವನ ಶೈಲಿ, ಅವರು ಉಪಯೋಗಿಸ್ತಕ್ಕಂಥ ಡ್ರೆಸ್ಸುಗಳು ಕೂಡ ಆ ಸಮುದಾಯದ ಮೇಲೆ ಪರಿಣಾಮವನ್ನು ಬೀರಿ ಆ ಸಮುದಾಯ ಇವರನ್ನೇ ತಮ್ಮ ಪ್ರತಿನಿಧಿ ಅಂತೇಳಿ ಅನುಕರಿಸ್ತಾ ಇದೆ. ಅದು 100ಕ್ಕೆ 100ರಷ್ಟು ಸತ್ಯ ಕೂಡ ಹೌದು. ಆ ರೀತಿ ನೋಡಿದರೆ ದೇವೇಗೌಡರು ಕೌಟುಂಬಿಕ ಮನೋಭಾವನೆಯಲ್ಲಿ ಭಾಳ ಸಾಂಪ್ರದಾಯಿಕ ವ್ಯಕ್ತಿ. ಅಂಥ ಸಾಂಪ್ರದಾಯಿಕ ವ್ಯಕ್ತಿಯ ಕುಟುಂಬ ರಾಜಕಾರಣಕ್ಕೆ ಬಂದದ್ದು ಹೇಗೆ? ಇದು ನಿಮ್ಮನ್ನು ಕಾಡುತ್ತಿರುವ ಪ್ರಶ್ನೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಏನಾಗುತ್ತದೆ, ಸಂಚು ಒಳಸಂಚುಗಳಿರ್ತವೆ. ಈ ಸಂಚು ಒಳಸಂಚು, ವಿಶ್ವಾಸದ ಕೊರತೆ, ನಂಬಿಕೆ ವ್ಯಕ್ತಿಗಳ ಕೊರತೆ, ಆಮೇಲೆ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಅವರ ಅಧಿಕಾರವನ್ನು ಕಸಿದುಕೊಂಡು ಬೇರೆ ವ್ಯಕ್ತಿಗಳು ಅಧಿಕಾರಕ್ಕೆ ಬರ್ತಕ್ಕಂಥ ಸ್ಪರ್ಧೆ ಇತ್ಯಾದಿಗಳು ಈ ರಾಜಕಾರಣಗಳಲ್ಲಿ ಸರ್ವೇ ಸಾಮಾನ್ಯ. ಒಂದು ಹಂತಕ್ಕೆ ರಾಜಕೀಯವನ್ನು ಪ್ರವೇಶ ಮಾಡಿರ್ತಕ್ಕಂಥ ವ್ಯಕ್ತಿಗಳು ರಾಜಕೀಯ ಪದವಿಯನ್ನು ಪಡೆದುಕೊಂಡ ಮೇಲೆ ಆ ಪದವಿಯನ್ನು ನಿರ್ವಹಿಸಬೇಕಾದ್ರೆ ಆವಾಗ ಅವರಿಗೆ ನಂಬಿಕಸ್ಥ ವ್ಯಕ್ತಿಗಳ ಅವಶ್ಯಕತೆ ಉಂಟಾಗುತ್ತೆ. ಆದರೆ ಆ ನಂಬಿಕಸ್ಥ ವ್ಯಕ್ತಿಗಳು ಸಿಗುವುದು ಭಾಳ ಕಷ್ಟ ಆಗುತ್ತೆ ರಾಜಕಾರಣದಲ್ಲಿ. ಯಾರನ್ನು ನಂಬಬೇಕು, ಯಾರ ಮೇಲೆ ವಿಶ್ವಾಸವಿಡಬೇಕು, ಯಾರನ್ನು ಆಶ್ರಯಿಸಬೇಕು, ಯಾರನ್ನು ದೂರ ಇಡಬೇಕನ್ನುವ ದೊಡ್ಡ ಸಮಸ್ಯೆಗಳೇನಾಗ್ತವೆ ಈ ರಾಜಕಾರಣಿಗಳ ತಲೆಯನ್ನು ತಿಂದುಬಿಡ್ತವೆ. ಸಿಕ್ಕಿರ್ತಕ್ಕಂಥ ಪದವಿಯನ್ನು ನಿರ್ವಹಿಸಬೇಕಾದ್ರೆ, ಮಾನ ಮರ್ಯಾದೆ ಗೌರವವನ್ನು ಉಳಿಸ್ಕೊಳ್ಬೇಕಾದ್ರೆ ಸರಿಯಾದ ವ್ಯಕ್ತಿಗಳು ಅವರ ಸುತ್ತುವರೆದಿರಬೇಕು. ಆದರೆ ರಾಜಕಾರಣದಲ್ಲಿ ಸರಿಯಾದ ವ್ಯಕ್ತಿಗಳು ಸುತ್ತುವರಿತಾರೆ ಅಂತ ಹೇಳೋಕ್ಕೆ ಭಾಳ ಕಷ್ಟ ಸಾಧ್ಯ ಅನಿಸುತ್ತೆ. ಆ ಸ್ಥಿತಿಯಲ್ಲಿ ಏನು ಮಾಡ್ತಾರೆ, ಈ ರಾಜಕಾರಣಿಗಳ ಮನಸ್ಥಿತಿ ಹೇಗಾಗಿಬಿಡ್ತದೆ ಅಂತಂದರೆ, ಅವರು ಬೇರೆ ವ್ಯಕ್ತಿಗಳ ಮೇಲೆ ವಿಶ್ವಾಸವಿಡೋದು ಭಾಳ ಕಷ್ಟ ಆಗುತ್ತೆ. ಆ ಹೊತ್ತಿನಲ್ಲಿ ಅವರು ಅನಿವಾರ್ಯವಾಗಿ ತಮ್ಮ ಕುಟುಂಬದ ಸದಸ್ಯರೇ ನೆರವಿಗೆ ಬರ್ತಾರೆ. ಯಾಕಂದರೆ ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತ ಹೇಳ್ತಾರೆ. ಆ ಒಂದು ಅಂಶದಿಂದ ಅನಿವಾರ್ಯವಾಗಿ ಈ ಕುಟುಂಬದ ಸದಸ್ಯರ ಪ್ರವೇಶ ರಾಜಕೀಯದಲ್ಲಿ ಉಂಟಾಗಿಬಿಡ್ತದೆ. ಅಂದರೆ ಪ್ರಾರಂಭದಲ್ಲಿ ರಾಜಕಾರಣಕ್ಕಾಗಿ ಇರತಕ್ಕಂಥ ಕುಟುಂಬ ಪದವಿ ಸಿಕ್ಕು ಅದು ಗಟ್ಟಿಗೊಂಡ ಮೇಲೆ ಏನಾಗುತ್ತೆ, ಕುಟುಂಬ ರಾಜಕಾರಣವಾಗಿ ಪರಿವರ್ತನೆ ಆಗಿಬಿಡ್ತದೆ. ಈ ಕುಟುಂಬಸ್ಥರು ರಾಜಕೀಯಕ್ಕೆ ಬರಬೇಕಂತೇಳಿ ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಮುಖಂಡ ಭಾರತದಲ್ಲಿ ಆಸೆ ಪಡೋದಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಾಕಂದರೆ ರಾಜಕಾರಣದಲ್ಲಿ ಯಾವ ರೀತಿ ಪರಿಸ್ಥಿತಿ ಇರ್ತದೆ, ಕುಟುಂಬಸ್ಥರು ರಾಜಕೀಯಕ್ಕೆ ಬಂದರೆ ಏನಾಗ್ತದೆ ಅನ್ನೋದು ಎಲ್ಲರಿಗೆ ತಿಳಿದಿರ್ತಕ್ಕಂಥ ವಿಚಾರ. ಕುಟುಂಬ ರಾಜಕಾರಣಕ್ಕೆ ಬಂದುಬಿಟ್ರೆ ಏನಾಗುತ್ತೆ, ಆ ಕುಟುಂಬದ ನೆಮ್ಮದಿ ಶಾಂತಿ ಹಾಳಾಗುವುದರಲ್ಲಿ ಎರಡು ಮಾತಿಲ್ಲ. ಆ ಕುಟುಂಬದ ಮಾನ ಮರ್ಯಾದೆಗಳು ಬೀದಿ ಪಾಲಾಗೋದರಲ್ಲಿ ಎರಡು ಮಾತುಗಳಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ವ್ಯಕ್ತಿ ರಾಜಕಾರಣಕ್ಕೆ ಬರ್ತಾನೋ, ಯಾವ ಕುಟುಂಬ ರಾಜಕಾರಣಕ್ಕೆ ಬರ್ತಾರೋ ಅವರ ಮೇಲೆ ನಾನಾ ತೆರನಾದ ಟೀಕೆಗಳು ವಿಮರ್ಶೆಗಳು ಪ್ರಾರಂಭವಾಗಿಬಿಡ್ತವೆ. ಒಂಥರ
ಈ ನಟ ನಟಿಯರ ಮೇಲೆ ಯಾವ ರೀತಿ ಟೀಕೆಗಳು ಭಾಳ ಸುಲಭ ಅನಿಸ್ಬಿಡ್ತವೋ ಅದೇ ತೆರನಾದ ಟೀಕೆಗಳು ವಿಮರ್ಶೆಗಳು ಈ ರಾಜಕಾರಣಿಗಳಿಗೆ ಬಂದುಬಿಡ್ತವೆ. ಅವರು ಅದನ್ನು ಅಲಗಳ್ಳಿಕ್ಕೂ ಆಗೋದಲ್ಲ, ಸ್ವೀಕಾರ ಮಾಡಲಿಕ್ಕೂ ಆಗೋದಿಲ್ಲ. ಭಾರತದ ಕುಟುಂಬ ವ್ಯವಸ್ಥೆ ಹೇಗಿದೆ ಅಂತಂದರೆ, ಆ ಕುಟುಂಬ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪುರುಷನ ಮೇಲೆ ಏನಾದರೂ ಟೀಕೆಗಳು ಬಂದರೆ ಅವನು ಸಹಜವಾಗಿ ಸಹಿಸ್ಕೊಳ್ತಾನೆ. ಆದರೆ ಆ ಕುಟುಂಬದ ಹೆಣ್ಣುಮಕ್ಕಳ ಮೇಲೆ ಟೀಕೆಗಳು ಬಂದುಬಿಟ್ರೆ ಆ ವ್ಯಕ್ತಿ ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಇದು ಭಾರತೀಯ ಕುಟುಂಬ ವ್ಯವಸ್ಥೆಯ ಒಂದು ಪ್ರಮುಖವಾದ, ಅಷ್ಟೇ ಮೂಲಭೂತವಾದ ಒಂದು ಅಂಶ. ಹೀಗಾಗಿ ಏನು ಮಾಡ್ತಾನೆ, ಎಷ್ಟೋ ಸಲ ಆ ವ್ಯಕ್ತಿ ಆ ಕುಟುಂಬದ ಪುರುಷರನ್ನು ಮಾತ್ರ ರಾಜಕಾರಣಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಹೆಣ್ಣುಮಕ್ಕಳನ್ನು ಆ ರಾಜಕೀಯದಿಂದ ಹೊರಗಿಡ್ತಿರ್ತಾನೆ. ಅದು ಅನಿವಾರ್ಯ ಕೂಡ ಆಗಿಬಿಡ್ತದೆ. ಆದರೆ ಕೆಲವೊಂದು ಸಲ ಆ ಹೆಣ್ಮಕ್ಳು ಕೂಡ ರಾಜಕೀಯಕ್ಕೆ ಬರಲೇಬೇಕಾಗತ್ತೆ. ಯಾಕಂದರೆ ಒಂದು ಕುಟುಂಬ ರಾಜಕೀಯ ಪ್ರವೇಶ ಮಾಡಿ ಉನ್ನತ ಪದವಿಯನ್ನು ಪಡೆದುಕೊಂಡು ಆ ಪದವಿಯನ್ನು ಪ್ರತಿಷ್ಠಾಪಿಸಿದ ಮೇಲೆ ಅದಕ್ಕೆ ಬರ್ತಕ್ಕಂಥ ಗೌರವ ಮಾನ ಮರ್ಯಾದೆಗಳ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಎಷ್ಟೋ ಜನ ಆಕರ್ಷಿತರಾಗ್ತಾರೆ. ಆಮೇಲೆ ಆ ಮಹಿಳಾ ಪ್ರತಿನಿಧಿಗಳಿಗೆ ಕೂಡ ಏನು ಮಾಡಬೇಕಾಗುತ್ತೆ, ಅಲ್ಲಿ ನಾವು ಮಹಿಳೆಯರು ಪ್ರತಿನಿಧಿಸ್ತಕ್ಕಂಥ ಸ್ಥಾನಗಳು ಕೂಡ ಇರ್ತವೆ, ಅವುಗಳನ್ನು ತುಂಬಬೇಕಾದ ಒಂದು ಅನಿವಾರ್ಯತೆ ಬಂದುಬಿಡುತ್ತದೆ. ಈ ರಾಜಕಾರಣದ ಪದವಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಆ ಮಹಿಳಾ ಪ್ರತಿನಿಧಿಗಳನ್ನು ತುಂಬುವಾಗ ಅನೇಕ ವ್ಯಕ್ತಿಗಳು, ಅನೇಕ ಬೇರೆ ಬೇರೆ ತೆರನಾದ ವ್ಯಕ್ತಿಗಳು ನಾ ಮುಂದು ತಾ ಮುಂದು ಅಂತೇಳಿ ಸ್ಪರ್ಧೆ ಏರ್ಪಡ್ತಾರೆ. ಆ ಸ್ಪರ್ಧೆಯಲ್ಲಿ ಸರಿಯಾದ ವ್ಯಕ್ತಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಇಲ್ಲಕ್ಕೆ ಆ ಕುಟುಂಬದ ಮಾನ ಮರ್ಯಾದೆ ಮೂರಾಬಟ್ಟೆ ಆಗುತ್ತೆ, ಆ ಕುಟುಂಬದ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ಈ ರಾಧೆಯರ ಸ್ಪರ್ಧೆಯನ್ನು ತಡೆಯುವುದಕ್ಕೋಸ್ಕರ ಕುಟುಂಬದ ಸತ್ಯಭಾಮೆಯರನ್ನು ಅವರು ರಾಜಕಾರಣಕ್ಕೆ ಇಳಿಸೋದು ಅನಿವಾರ್ಯ ಆಗಿಬಿಡುತ್ತೆ. ಯಾಕಂದರೆ ಸತ್ಯಭಾಮೆಯರು ಗುರು ಹಿರಿಯರ, ಆ ಕುಟುಂಬದ ಮುಖ್ಯಸ್ಥರ, ಆ ಕುಟುಂಬದ ಪರಿವಾರದವರ ಒಪ್ಪಿತ ವ್ಯಕ್ತಿಗಳಾಗಿರ್ತಾರೆ. ಆದರೆ ರಾಧೆಯರು ಮನಸ್ಸುಗೊಟ್ಟವರ ವ್ಯಕ್ತಿಗಳು ಮಾತ್ರ ಆಗಿರ್ಬೋದು. ಮನಸ್ಸುಗೊಟ್ಟವರಿಗೆ, ಮನಸ್ಸನ್ನು ತೆಗೆದುಕೊಂಡವರಿಗೆ ಶಕ್ತಿಗಳಾಗ್ಬೋದು, ಆದರೆ ಆ ಕುಟುಂಬಕ್ಕೆ, ಮನೆತನಕ್ಕೆ ಶಕ್ತಿಗಳಾಗೋದು ಭಾರತದ ಸಮಾಜದಲ್ಲಿ ಭಾಳ ಕಡಿಮೆ. ಇದನ್ನು ಮಹಾಭಾರತದ ಕೃಷ್ಣನ ಇತಿಹಾಸದಲ್ಲಿ ಕೂಡ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಕೃಷ್ಣ ರಾಧೆಯನ್ನು ಎಷ್ಟೇ ಇಚ್ಛೆ ಪಟ್ಟರೂ ಕೂಡ ಅವಳು ಕುಟುಂಬದ ವ್ಯಕ್ತಿಯಾಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾಕಂದರೆ ಅದು ಭಾರತದ ಸಮಾಜದ ಇತಿಮಿತಿ ಕೂಡ ಹೌದು. ಆ ಇತಿಮಿತಿ ಅನಿವಾರ್ಯವಾಗಿ ಬೇಕಾಗತ್ತೆ, ಅದು ಅವಶ್ಯವಾದ ಇತಿಮಿತಿ ಕೂಡ ಅನಿಸುತ್ತೆ. ಹೀಗಾಗಿ ಆ ಕುಟುಂಬದ ಪುರುಷರು ಮತ್ತು ಮಹಿಳೆಯರು ಏನು ಮಾಡ್ತಾರೆ, ಈ ರಾಜಕಾರಣವನ್ನು ಪ್ರವೇಶ ಮಾಡುವುದು ಅನಿವಾರ್ಯವಾಗಿ ಬಿಡ್ತದೆ. ಆ ಅನಿವಾರ್ಯ ಸ್ಥಿತಿಯಲ್ಲಿ ಅವರು ರಾಜಕಾರಣಕ್ಕೆ ಬರ್ತಾರೆ. ಅಂದರೆ ಪ್ರಾರಂಭದಲ್ಲಿ ರಾಜಕಾರಣಕ್ಕಾಗಿ ಕುಟುಂಬ ಆಗ್ತಾರೆ, ಆದರೆ ಆ ಕುಟುಂಬ ರಾಜಕಾರಣವನ್ನು ಪ್ರವೇಶ ಮಾಡಿದ ಮೇಲೆ ಆ ಕುಟುಂಬ ಅನೇಕ ಗೌರವ ಮಾನ ಮರ್ಯಾದೆಗಳನ್ನು ಪಡೆದುಕೊಂಡ ಮೇಲೆ ಆ ಕುಟುಂಬಕ್ಕಾಗಿ ರಾಜಕಾರಣ ಪ್ರಾರಂಭ ಆಗುತ್ತೆ. ಇಲ್ಲೇ ಸಮಸ್ಯೆ ಉಂಟಾಗೋದು. ಯಾವಾಗ ಕುಟುಂಬಕ್ಕಾಗಿ ರಾಜಕಾರಣ ಪ್ರಾರಂಭ ಆಗುತ್ತೋ ಆವಾಗ ದುರಂತಗಳು ಕೂಡ ಅದರ ಬೆನ್ನತ್ತಿಗೆ ಬರ್ತಾ ಇರ್ತವೆ. ಈ ಒಂದು ಸನ್ನಿವೇಶವನ್ನು ನಾವು ಭಾರತದ ಕುಟುಂಬ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೇವೆ. ಆದ ದುರಂತವನ್ನು ಕೂಡ ಕಣ್ಣಾರೆ ಕಂಡಿದ್ದೇವೆ. ಹೀಗಾಗಿ ಅನಿವಾರ್ಯವಾಗಿ ಈ ಭಾರತದ ಕುಟುಂಬ ವ್ಯವಸ್ಥೆಯ ರಾಜಕಾರಣ ಒಂದು ಮಟ್ಟದಲ್ಲಿ ಈ ಸುರಕ್ಷಿತ ಕವಾಟವಾಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಕುಟುಂಬದ ಮಾನ ಮರ್ಯಾದೆಗಳನ್ನು ಒಂದು ಹಂತದಲ್ಲಿ ಉಳಿಸಿಕೊಳ್ಳಲಿಕ್ಕೆ ಆ ಕುಟುಂಬದ ಸದಸ್ಯರು ಏನು ಮಾಡ್ತಾರೆ, ಸುರಕ್ಷಾ ಕವಚವಾಗಿ ಉಪಯೋಗವಾಗ್ತಾರೆ. ಅಂದರೆ ಅನಿವಾರ್ಯತೆಯಿಂದ ಅವರು ಭಾರತದ ರಾಜಕಾರಣವನ್ನು ಪ್ರವೇಶ ಮಾಡಿಬಿಡ್ತಾರೆ. ಅಂದ ಮಾತ್ರಕ್ಕೆ ಅವರ ಭಾರತದ ರಾಜಕಾರಣಿಗಳ ಮನಸ್ಸು ಇಡೀ ರಾಜಕಾರಣನೇ ತಮ್ಮ ಕುಟುಂಬ ಆಗಿರಬೇಕಂತೇಳಿ ಕನಸು ಮನಸ್ಸಿನಲ್ಲಿಯೂ ಕೂಡ ಇರೋದಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕುಟುಂಬ ರಾಜಕಾರಣವನ್ನು ಭಾರತದಲ್ಲಿ ನೋಡಿದರೆ ನಾವು ಸರಿಯಾದ ರೀತಿಯಲ್ಲಿ ಈ ಕುಟುಂಬ ರಾಜಕಾರಣ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಷ್ಟೇ ಅಲ್ಲ,
ಆ ಕುಟುಂಬ ರಾಜಕಾರಣದ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡ್ರೆ ಅವುಗಳನ್ನು ಈಗ ಉಪಯೋಗಿಸಬೇಕು, ಯಾವ ರೀತಿ ಯಾವ ಹಂತದಲ್ಲಿ ಅವುಗಳಿರಬೇಕು, ಅವುಗಳ ಇತಿಮಿತಿಗಳೇನು ಅನ್ನೋದನ್ನು ತಿಳ್ಕೊಂಡ್ರೆ ಏನಾಗುತ್ತೆ, ಭಾರತದ ರಾಜಕಾರಣಕ್ಕೆ, ಭಾರತದ ಬೆಳವಣಿಗೆಗೆ ಅಷ್ಟೇ ಅನುಕೂಲ ಆಗುತ್ತೆ. ಬರೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರ ಕುಟುಂಬ ಪೂರ್ಣ ಪ್ರಮಾಣದಲ್ಲಿ ರಾಜಕಾರಣವನ್ನು ಪ್ರವೇಶಿಸಿರಬಹುದು. ಅದರ್ಥ ಉಳಿದವರು ಪ್ರವೇಶ ಮಾಡಿಲ್ಲ ಅಂತ ಅರ್ಥ ಅಲ್ಲ. ಅವರು ಕುಟುಂಬ ರಾಜಕಾರಣದ ಹಂತದಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು, ಬಂಗಾರಪ್ಪ ಕುಟುಂಬ, ಧರ್ಮಸಿಂಗ್ ಕುಟುಂಬ, ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ, ಸಿದ್ದರಾಮಯ್ಯನವರ ಕುಟುಂಬ ಮತ್ತು ಯಡಿಯೂರಪ್ಪನವರ ಕುಟುಂಬ, ಜಾರಕಿಹೊಳಿಯವರ ಕುಟುಂಬ, ಇಲ್ಲಿ ಆ ಸಮುದಾಯಗಳನ್ನು ಪ್ರತಿನಿಧಿಸ್ತಕ್ಕಂಥ, ಆ ಸಮುದಾಯಗಳಲ್ಲಿ ಬಾಳಿ ಬೆಳಗಿರ್ತಕ್ಕಂಥ, ಮುಂದುವರಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡಿರ್ತಾರೆ, ಅವರ ಕುಟುಂಬ ರಾಜಕಾರಣಕ್ಕೆ ಪ್ರವೇಶ ಮಾಡಲು ಆತುರತೆಯಾಗಿರ್ತದೆ. ಇವರ ಕುಟುಂಬ ಇನ್ನೂ ಪೂರ್ಣವಾಗಿ ರಾಜಕಾರಣವನ್ನು ಪ್ರವೇಶಿಸಿರಲಿಕ್ಕಿಲ್ಲ, ಆದರೆ ಆ ಕುಟುಂಬ ರಾಜಕಾರಣ ಪ್ರವೇಶದ ಅಂಚಿನಲ್ಲಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಗೆ ಇಂಥ ಅನೇಕ ಉದಾಹರಣೆಗಳನ್ನು ಕೂಡ ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಕುಟುಂಬ ರಾಜಕಾರಣವನ್ನು ಪ್ರವೇಶ ಮಾಡಿದಾಗ ಅದು ರಾಜಕಾರಣಕ್ಕಾಗಿ ಕುಟುಂಬವಾಗಿ ಪ್ರವೇಶ ಮಾಡಿ ಕುಟುಂಬಕ್ಕಾಗಿ ರಾಜಕಾರಣ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಭಾರತದ ರಾಜಕಾರಣದಲ್ಲಿ ಈ ಕೌಟುಂಬಿಕ ಸ್ಥಿತಿಯನ್ನು ನಿರ್ವಹಿಸಿದರೆ, ಅದರ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡ್ರೆ ಭಾರತದ ಪ್ರಜಾಪ್ರಭುತ್ವವನ್ನು ಬೇರೆ ದಿಕ್ಕಿನತ್ತ ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಯಾವುದೇ ಒಂದು ದೇಶದ ಕೆಲವೇ ಕುಟುಂಬಗಳು ಆ ದೇಶವನ್ನು ಪ್ರತಿನಿಧಿಸಿಬಿಟ್ರೆ, ಆ ದೇಶದ ಪ್ರಗತಿಯನ್ನು ಪ್ರತಿನಿಧಿಸಿಬಿಟ್ರೆ, ಆ ದೇಶದಲ್ಲಿರ್ತಕ್ಕಂಥ ಉಳಿದ ಕುಟುಂಬಗಳು ಕೂಡ ಏನು ಮಾಡ್ತವೆ, ಅವುಗಳು ತಮ್ಮದೇನು ಪಾತ್ರವಿಲ್ಲ ಅಂತ ತಿಳಿದುಕೊಂಡು ಏನಾಗ್ತವೆ, ಭಾಳ ನೆಗೆಟಿವ್ ಆಗಿ ವಿಚಾರ ಮಾಡಲಿಕ್ಕೆ ಪ್ರಾರಂಭವಾಗಿ ಈ ಪ್ರಜಾಪ್ರಭುತ್ವನ ದೂರ ಉಳ್ಳಲಿಕ್ಕೆ ಪ್ರಾರಂಭ ಆಗ್ತವೆ. ಆವಾಗ ಮತ್ತೊಂದು ತೆರನಾದ ಅಪಾಯ ಕೂಡ ಬಂದು ಒದಗಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಆ ಕುಟುಂಬದ ಇತಿಮಿತಿಗಳನ್ನು ಅರ್ಥ ಮಾಡಿಕೊಂಡು ಕುಟುಂಬದ ರಾಜಕಾರಣವನ್ನು ಪರಿಹರಿಸುವ ದಿಕ್ಕಿನತ್ತ ನಾವು ಮುನ್ನಡೆಯಬೇಕಾಗಿದೆ. ಇಂದಿನ ದಿನಮಾನಗಳಲ್ಲಿ ಈ ಕುಟುಂಬ ರಾಜಕಾರಣಕ್ಕೂ ಮತ್ತು ಉದಾರ ಮನೋಭಾವದ ಪರಿವಾರದ ರಾಜಕಾರಣ ನಡುವೆ ಒಂದು ಥರ ಘರ್ಷಣೆ ನಡೆದಿದೆ. ಆ ಘರ್ಷಣೆಯಲ್ಲಿ ಉದಾರ ಮನೋಭಾವದ ಪರಿವಾರ ಕುಟುಂಬ ರಾಜಕಾರಣವನ್ನು ಅಲ್ಲಗಳೆತಾ ಇದೆ. ಅದು ಅನಿವಾರ್ಯ ಕೂಡ ಹೌದು. ಆದರೆ ಈ ಕುಟುಂಬ ರಾಜಕಾರಣವನ್ನು ದಾಟಿ ಉದಾರವಾದಿ ಮನೋಭಾವದ ಪರಿವಾರ ಅಧಿಕಾರಕ್ಕೆ ಬಂದಾಗ ಏನಾಗುತ್ತೆ, ಅದು ಮತ್ತೊಂದು ತೆರನಾದ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಬೆಳವಣಿಗೆ ಆಗುವುದು ಭಾಳ ಮುಖ್ಯ ಆಗುತ್ತೆ. ಆ ಪ್ರಜಾಪ್ರಭುತ್ವ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಭಾಳ ಅವಶ್ಯವಾಗುತ್ತೆ. ಆ ಪ್ರಜಾಪ್ರಭುತ್ವ ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ, ನಮಗೆ ಈ ಪ್ರತಿಯೊಂದು ಅಂಗಗಳು, ಸಮಾಜದ ಪ್ರತಿಯೊಂದು ಅಂಗಗಳು ಕೂಡ ಸರಿಯಾಗಿ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. ಆಗ ಏನಾಗ್ತದೆ, ಬರೀ ಮತ ಹಾಕಲಿಕ್ಕೆ ಮಾತ್ರ ಪ್ರಜೆಗಳಿರೋದಿಲ್ಲ, ಮತ ಹಾಕಿ ಸರ್ಕಾರವನ್ನು ರೂಪಿಸಿ ಆ ಸರ್ಕಾರವನ್ನು ಸರಿಯಾದ ನೀತಿಯತ್ತ ಕೊಂಡೊಯ್ಯೋದ್ರಲ್ಲೂ ಕೂಡ ಮತದಾರರ ಪಾತ್ರ ಇದೆ. ಈ ಕುಟುಂಬ ರಾಜಕಾರಣ ಮತ್ತು ಉದಾರ ಮನೋವಾದಿ ಪರಿವಾರದ ರಾಜಕೀಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಕುಟುಂಬ ರಾಜಕಾರಣ ಮತ್ತು ಈಗಾಗಲೇ ಆ ಕುಟುಂಬ ರಾಜಕಾರಣದ ವಿರುದ್ಧ ಸೆಡೆದು ನಿಂತಿರುವ ಉದಾರ ಮನೋಭಾವದ ಪರಿವಾರ ಕೂಡ ಪ್ರಜಾಪ್ರಭುತ್ವಕ್ಕೆ ಪರ್ಯಾಯ ವ್ಯವಸ್ಥೆ ಆಗೋದಿಲ್ಲ. ಪ್ರಜಾಪ್ರಭುತ್ವವೇ ವ್ಯವಸ್ಥೆ ಆಗಬೇಕು. ಯಾವ ರೀತಿಯಾಗಿ ಕುಟುಂಬ ರಾಜಕಾರಣ ಕುಟುಂಬವನ್ನು ಮುಂದೂಡುತ್ತಿದೆಯೋ ಅದೇ ರೀತಿಯಾಗಿ ಉದಾರಿ ಮನೋಭಾವದ ಪರಿವಾರ ಕೂಡ ಅದನ್ನೇ ಮುಂದುವರಿತದೆ. ಉದಾರ ಮನೋಭಾವದ ಪರಿವಾರ ಸಾಮಾನ್ಯವಾಗಿ ನಿಯಂತ್ರಿಸಲ್ಪಡುವುದು ಈ ಕರ್ಮಠ ಜಾತಿವಾದಿಗಳಿಂದ. ಆದ ಕಾರಣ
ವೃತ್ತಿ ಬೇಕು, ಆ ವೃತ್ತಿಯನ್ನು ಪ್ರತಿನಿಧಿಸ್ತಕ್ಕಂಥ ಜಾತಿ ಬೇಕು. ಜಾತಿಯನ್ನು ನಾವು ಸಾರಾಸಗಟಾಗಿ ಭಾರತದಲ್ಲಿ ಹೀಗೆಳೆಯಲಿಕ್ಕೆ ಅಲ್ಲಗಳ್ಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾಕಂದ್ರೆ ಅವು ಒಂದೊಂದು ಜಾತಿಗಳು ಒಂದೊಂದು ಶ್ರಮವನ್ನು ಒಂದೊಂದು ವೃತ್ತಿಯನ್ನು ಪ್ರತಿನಿಧಿಸ್ತಾ ಇದ್ದಾವೆ. ಆ ಜಾತಿಗಳನ್ನು ಅಲ್ಲಗಳೆದುಬಿಟ್ರೆ ನಾವು ವೃತ್ತಿಯನ್ನು ಅಲ್ಲಗಳಿಬೇಕಾಗತ್ತೆ. ವೃತ್ತಿಯನ್ನು ಅಲ್ಲಗಳಿಬಿಟ್ರೆ ಮನುಷ್ಯನ ವ್ಯಕ್ತಿತ್ವವೇ ನಾಶವಾಗಿ ಹೋಗಿಬಿಡುತ್ತೆ. ಆದ ಕಾರಣ ಜಾತಿಯನ್ನು ನೋಡ್ತಕ್ಕಂಥ ಮನೋಭಾವನೆ ಬೇರೆ ಆಗಬೇಕು. ನಮಗೆ ಉದಾರವಾದಿ ಮನೋಭಾವದ ಜಾತಿ ಭಾಳ ಮುಖ್ಯ ಆಗ್ತದೆ ಹೊರತು, ಪ್ರಗತಿಶೀಲ ಮನೋಭಾವದ ಜಾತಿ ಮುಖ್ಯ ಆಗ್ತದೆ ಹೊರತು, ಪ್ರಜಾಪ್ರಭುತ್ವವನ್ನು ಅಪ್ಪಿಕೊಳ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಮುನ್ನಡೆಸ್ತಕ್ಕಂಥ, ಅದನ್ನು ಒಂದು ಉನ್ನತ ಮಟ್ಟಕ್ಕೆ ದೇಶವನ್ನು ಒಯ್ಯತಕ್ಕಂಥ ಜಾತಿ ಮನೋಭಾವನೆ ಮುಖ್ಯ ಆಗ್ತದೆ ಹೊರತು ಈ ಜಾತಿಯ ಘರ್ಷಣೆ ಅಲ್ಲ, ಜಾತಿಯ ವಿಘರ್ಷಣೆ ಅಲ್ಲ, ಜಾತಿಯ ಅಲ್ಲಗಳೆಯುವಿಕೆ ಅಲ್ಲ. ಯಾಕಂದರೆ ಈ ಜಾತಿಗಳು ಒಂದೊಂದು ವೃತ್ತಿಗಳನ್ನು ಪ್ರತಿನಿಧಿಸುವುದರಿಂದ ಆ ವೃತ್ತಿಗಳು ದೇಶದ ಶ್ರೀಮಂತಿಕೆಗೆ ತಮ್ಮದೇ ಆದ ಕಾಣಿಕೆಯನ್ನು ಕೊಟ್ಟಿರುವುದರಿಂದ ಅವುಗಳೊಡನೆ ನಾವು ಸರಿಯಾದ ದಿಕ್ಕಿನತ್ತ ಅವುಗಳನ್ನು ಸರಿಯಾದ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯಬೇಕಾಗತ್ತೆ. ಹಾಗೂ ಕೂಡ ಭಾರತ ಮುಂದಿನ ಹಂತಕ್ಕೆ ಜಿಗಿಯುವುದರಲ್ಲಿ ಸಾಧ್ಯತೆಯನ್ನು ಕಂಡುಕೊಳ್ಳಬಹುದು. ಈ ಹಿನ್ನೆಲೆಯಲ್ಲಿ ನಾವು ಭಾರತದ ಕುಟುಂಬ ರಾಜಕೀಯವನ್ನು ನೋಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಅಂಶವನ್ನು ಇಲ್ಲಿ ಸೇರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಸಾಮಾನ್ಯವಾಗಿ ಕುಟುಂಬ ರಾಜಕಾರಣದಲ್ಲಿ ಆ ಕುಟುಂಬದಲ್ಲಿರ್ತಕ್ಕಂಥ ಎರಡನೇ ವ್ಯಕ್ತಿ, ರಕ್ತ ಸಂಬಂಧದ ಎರಡನೇ ವ್ಯಕ್ತಿ ಯಾವಾಗಲೂ ಭಾಳ ಚಟುವಟಿಕೆಯಿಂದ ಇರ್ತಾನೆ, ಯಾವಾಗಲೂ ಅಧಿಕಾರಕ್ಕೆ ಬರ್ತಾನೆ. ರಾಮಾಯಣ ಕಾಲದಲ್ಲಿ ಕುಟುಂಬದ ಮೊದಲನೇ ಮಗ ಅಧಿಕಾರಕ್ಕೆ ಬರ್ತಾ ಇದ್ದ. ಮಹಾಭಾರತದಲ್ಲಿ ಕುಟುಂಬದ 8ನೇ ಮಗ ಅಥವಾ 8ನೇ ಕುಡಿ ಅಥವಾ 9ನೇ ಕುಡಿ ಅಧಿಕಾರಕ್ಕೆ ಬರ್ತಾ ಇತ್ತು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತದ ಕುಟುಂಬದಲ್ಲಿ 2ನೆಯ ಕುಡಿ ಅಧಿಕಾರವನ್ನು ಹಿಡ್ಕೊಳ್ತಾ ಇದೆ. ಇದು ಪ್ರತಿ ರಾಜ್ಯದಲ್ಲಿ, ಭಾರತದ ಪ್ರತಿ ರಾಜ್ಯದಲ್ಲಿಯೂ ಕೂಡ ನಾವು ಕಂಡುಕೊಳ್ಳತಕ್ಕಂಥ ಸ್ಥಿತಿ. ಯಾಕೆ 2ನೆಯ ಕುಡಿಯೇ ಅಧಿಕಾರಕ್ಕೆ ಬರುತ್ತೆ? ಅಧಿಕಾರವನ್ನು ಬೇರೆ ಕುಡಿಗಳು ನಿರ್ವಹಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಇದನ್ನು ಕೂಡ ನಾವು ಸಂಶೋಧನೆ ದೃಷ್ಟಿಯಿಂದ ನೋಡಿದರೆ ಅಲ್ಲಿ ಒಂದು ಪರಿಹಾರ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಆ ಪರಿಹಾರದಿಂದ, ಆ ಸಂಶೋಧನೆಯಿಂದ ಮತ್ತೆ ನಾವು ಭಾರತದ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಉನ್ನತ ಹಂತಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನಗನ್ನಿಸ್ತಾ ಇದೆ. ಅಂದರೆ ಈ ಒಂದು ಕಥಾನಕದಲ್ಲಿ ಭಾರತದ ಪ್ರಜಾಪ್ರಭುತ್ವದಲ್ಲಿ ಕುಟುಂಬ ರಾಜಕಾರಣವನ್ನು ಯಾವ ರೀತಿ ಅರ್ಥೈಸಲಿಕ್ಕೆ ಸಾಧ್ಯತೆ ಇದೆ, ಆ ಕುಟುಂಬ ರಾಜಕಾರಣದ ಕೊಡುಗೆಗಳೇನು, ಇತಿಮಿತಿಗಳೇನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮತ್ತು ಬೇರೆ ಬೇರೆ ರೀತಿಯಾದ ವಿಶ್ಲೇಷಣೆಯನ್ನು ಮತ್ತೆ ಮುಂದಿನ ಕಥಾನಕದಲ್ಲಿ ನೋಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಅಲ್ಲಿಯವರೆಗೆ ನಮಸ್ಕಾರ.